ಒಂದು ಪುರಾತನ ಎಣ್ಣೆ ಕಣಜ ಅಂತ ಇದೆ. ಅದನ್ನ ರಾಮ ಸೀತೆ ವನವಾಸ ಬಂದಾಗ 14 ವರ್ಷದ ವನವಾಸದಲ್ಲಿ ರಾಮ ಸೀತೆ ಇದು ಒಂದು ಜಾಗ. ಆ ಟೈಮಲ್ಲಿ ಅವರು ವನವಾಸಕ್ಕೆ ಬಂದಾಗ ಅವರು ಆ ನೀರಲ್ಲಿ ದೀಪ ಹಚ್ಚಿದ್ರಂತೆ. ನೀರಲ್ಲಿ ಮೇಲ್ಗಡೆ ಕೊಳದಲ್ಲಿ ಇದೆಯಲ್ಲ ಎಣ್ಣೆ ಕಣಜ ಅಂತ, ಅವರು ದೀಪ ಹಚ್ಚಾದ್ಮೇಲೆ ಅದು ಒಂದ್ ದಿವಸ ದೀಪ ಉರಿದಿದ್ದಕ್ಕೆ ಇದರಲ್ಲಿ ಎಣ್ಣೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟಿತ್ತು. ಅದೇ ಪುರಾತನ ಎಣ್ಣೆ ಕಣಜ ಅಂತ ಒಂದು ಹೆಸರು ಬಂದಿದೆ ಅದಕ್ಕೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ನೀರು ತಗೊಂಡೋಗಿ ಸ್ವಲ್ಪ ಕುಡಿದು ಮತ್ತೆ ಮನೆಗೆ ಸ್ವಲ್ಪ ತಗೊಂಡೋದ್ರೆ ಏನಾದರೂ ಕಾಯಿಲೆ ಇದ್ದು ಒಂದು ವಾರಾನ್ಗಟ್ಲೆ ಮಲಗಿರ್ತಾರಲ್ಲ, ಆ ಥರದವ್ರು ಕುಡಿದು ಸ್ವಲ್ಪ ತಲೆಗೆ ಸ್ನಾನ ಮಾಡಿದ್ರೆ ಕ್ಲಿಯರ್ ಆಗಿದೆ. ಮಗು ಇಲ್ದವ್ರಿಗೆ ಮಗು ಆಗಿದೆ, ಮತ್ತು ಮದುವೆ ಇಲ್ದವ್ರಿಗೆ ಮದುವೆ ಸಕ್ಸಸ್ ಆಗಿದೆ. ಏನೇ ಹೆಲ್ತ್ ವೀಕ್ ಇರಲಿ ಮತ್ತು ಏನೇ ಪ್ರಾಬ್ಲಮ್ ಇರಲಿ ಆ ನೀರಿಂದ ಕ್ಲಿಯರ್ ಆಗುತ್ತೆ ಅಂತ ಈ ಸುತ್ತಮುತ್ತ ಗ್ರಾಮಸ್ಥರದ ಒಂದು ಪದ್ಧತಿ. ಮತ್ತು ಆ ನೀರೇ ಕೂಡ ಈ ದಾರಿ ಆಗೋಕ್ಕೆ ಕಾರಣ. ಇದು ಬಂದು ಕಾಡು ಒಳಗಡೆ ಇರೋದಲ್ವಾ ಆಂಟಿ ಒಂದು? ಮತ್ತು ಅಲ್ಲಿ ನಾವು ಮೇನ್